ಊಟ ಮಾಡಬೇಕು, ಫಸ್ಟ್ ಟೈಮ್ ಸರಿಯಾಗಿ ಊಟ ಮಾಡಬೇಕು. ಪ್ರತಿಯೊಂದು ವಿಚಾರದಲ್ಲೂ, ಸಣ್ಣ ವಿಚಾರ ಅಲ್ಲ, ಎಲ್ಲ ವಿಚಾರದಲ್ಲೂ ಜೊತೆ. ಯಾವ ಜನ್ಮ ತಾಯಿನೋ ಗೊತ್ತಿಲ್ಲ, ಒಟ್ಟಿನ ತಾಯಿ ನಮ್ಮಮ್ಮ ನನಗೆ ಹತ್ರವಾಗಿ ಕೊಟ್ಟಿದ್ದಾರೆ. ಅದು ಅವಳ ಆಶೀರ್ವಾದ. ಕೊಡಪ್ಪ ಶಾಲೆ ಎತ್ರಪ್ಪ, ನೀವೇನ್ರಪ್ಪ, ಏನೇನು ಫೋಟೋಗಳು ಮಾಡಿಸ್ಕೊಬತ್ತೀರಲ್ರಯ್ಯ. ನಮಗೆ ಕಾಣೋ ದೇವರು ಭೋಗ್ಯ ತಾಯಿ ಮಗಳು. ಹರಿಷ್ಟಿ ಇವ್ರ ಪರಿಚಯ ನೀವೇ ಮಾಡಬೇಕು. ಹೇಳ್ಬೇಕು. ಈಗ ನಿಮ್ಮ ಚಿತ್ರರಂಗದಲ್ಲಿ ಕೂಡ ಈ ಕ್ಷೇತ್ರಕ್ಕೆ ಬಹಳ ಹೃದಯಕ್ಕೆ ತಗೊಂಡ್ಬಿಟ್ಟಿರೋದು ಇಬ್ಬರು ಸೋದರಿಯರು. ಡಾಕ್ಟರ್ ಸುಮಾ ಅಂತ ಯೋಗದಲ್ಲಿ ತುಂಬಾ ದೊಡ್ಡ ಹೆಸರು ಮಾಡಿದ್ದಾರೆ. ಸಾವಿರಾರು ಜನಕ್ಕೆ ಯೋಗ ಗುರುಗಳಾಗಿ ಇದು ಮಾಡ್ತಿದ್ದಾರೆ. ಅವರು ಇಲ್ಲಿಯ ತಾಯಿಯ ಒಬ್ಬ ಪರಮ ಭಕ್ತಿಯಾಗಿ ಸದಾ 24 ಕಡೆ ನೆನೆಸ್ಕೊತಾ ಇರ್ತಾರೆ. ಇನ್ನು ಭಾರತಿ ಪ್ರಕಾಶ್ ಅವರು ಹೆಣ್ಣು ಮಗ ಆಗಿದ್ದು ಕೂಡ ಕೈಯಲ್ಲಿ ಲಾಠಿ ಹಿಡಿದು ಇಡೀ ಕನ್ನಡಕ್ಕೋಸ್ಕರ ಹೋರಾಟ, ವಾಟಾಳ್ ನಾಗರಾಜಿಂದ ಹಿಡಿದು ಗೋವಿಂದ ಇವತ್ತೂ ಹಂಗಾಗಿ ನಮ್ಮ ಮಣಿಯವರಿಗೆ ಬಹಳ ಹತ್ರ. ಯಾಕಂದ್ರೆ ಅವರು ಕನ್ನಡ ಕಂಠಿರುವ ಈ ಅಮ್ಮಂಗೆ ಭಾರತಿ ಪ್ರಕಾಶ್ ನಾನ್ ನೋಡಿದಂಗೆ ಅವ್ರ ಮಗಳು ಇನ್ನೇನು ಮದುವೆಗೆ ಹತ್ರ ಇದ್ದಾಳೆ. ಅಷ್ಟು ದೈವ ಭಕ್ತಿ ಇರ್ಲಿಲ್ಲ ಅವರೆಲ್ಲ, ದೈವ ಭಕ್ತಿ ಇರ್ಲಿಲ್ಲ ಮುಂಚೆ ಎಲ್ಲ, ಸ್ವಲ್ಪ ಇರ್ಲಿಲ್ಲ ನಿಜ ಹೇಳ್ಬೇಕಾದ್ರೆ. ಅದೇನೋ ಆದಿ ಪರಾಶಕ್ತಿ ಈಗ ಒಂದು ಬಂದು ಇಲ್ಲ ನಾವಿದೀ ಕಾಪಾಡಿ ನಮ್ಮ ಜೀವನ ಇದು ಅಂದ್ಬಿಟ್ಟು ಹಂಗಾಗಿ ಬಹಳ ಪರಮ ಭಕ್ತಿ ಆಗ್ಬಿಟ್ಟಿದ್ದಾರೆ. ದಿನಾ ಹೇಳ್ತಿರ್ತಾರೆ ತಾಯಮ್ಮನ, ನಮ್ಮ ಕಣ್ಣಿಗೆ ಕಾಣುವ ತಾಯಿ ಮತ್ತು ಕಣ್ಣಿಗೆ ಕಾಣದ ತಾಯಿ ಇಬ್ಬರನ್ನು ದಿನ ಜ್ಞಾಪಕತ್ತಾರೆ. ಇವತ್ತು ಬಹಳ ಒಂದು ಶುಭ ದಿನ. ನಮ್ಮ ಲೋಕೇಶ್ ಮೂರ್ತಿ ಅವರ ಒಂದು ಹುಟ್ಟಿದಬ್ಬನೂ ಆಯ್ತು, ಒಳ್ಳೆ ಹೋಮ ಇದೆ, ಅಮಾವಾಸ್ಯೆ, ಅಧಿಕ ಮಾಸದ ಆರಂಭ, ಇದೆಲ್ಲ ಬಹಳ ವಿಶೇಷ. ಅವ್ರಿಗೂ ಕೂಡ ತಾಯಿ ಸದಾ ಅವರಿಗೆ ಶಕ್ತಿಯನ್ನ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ನಾನು ಆ ಫೋಟೋ ಕೊಡಲ್ಲ. ಇವರು ದೇವ್ರಿಗೆ ಮಾಡಿಸ್ಕೊ ಬನ್ನಿ ಅಂದ್ರೆ ಅದನ್ನ ಮಾಡಿಸ್ಕೊ ಬಂದಿದ್ದಾರೆ, ಅದಕ್ಕೆ ನಾನು ಅದಕ್ಕೆ ಎಂಟ್ರಿ ಆಗಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಅದು. ಇಬ್ಬರಿದಾರಲ್ಲ, ಕಾಣುವ ದೇವತೆ, ಕಾಣದಿರುವ ದೇವತೆ. ಅಮ್ಮನವ್ರದ್ದು ಹಾಕಿಸ್ತಾ ಇದ್ದೀನಿ ಅಂತ ನನ್ನ